ಮುದ್ದೆ ಸೊಸೆ ಸ್ಟಾರ್ಟಿಂಗಲ್ಲಿ ಅಮ್ಮಮ್ಮ ಬಂದು ಏನಿಲ್ಲ ಈ ಹೋಟೆಲ್ನ ಧರ್ಮಕ್ಕೆ ನಡೆಸ್ತಾ ಇದ್ದೀನಿ, ಹೋಗಮ್ಮ ನಾನು ಇದಕ್ಕಮ್ಮ ಧರ್ಮಕ್ಕೆ ನಡೆಸಲಿ ಅಂದರೆ ಮತ್ತೆ ಆ ಹುಡುಗಿನ ಹಂಗೆ ಕಳಿಸ್ಬಿಟ್ಟೆಲ್ಲ ಅಂತ ಹೇಳ್ತಾರೆ. ನಿನಗೇನು ಗೊತ್ತಮ್ಮ ಅಮ್ಮನ ಬಗ್ಗೆ 10 ದಿವಸ ಆಯ್ತು ಕೆಲ್ಸಕ್ಕೆ ಸೇರಿ, ಬರೋದು ಲೆಕ್ಕ ಇಲ್ಲ ಹೋಗೋದು ಲೆಕ್ಕ ಇಲ್ಲ, ಹಂಗೆ ಮಾಡ್ತಾ ಇದ್ದ ಅದೇ ಚಾಳಿ ಎಲ್ಲರೂ ಕಲಿಯೋದಿಲ್ಲ, ಸುಮ್ಮನೆ ಇರ್ಕೊಂಡ್ಲಾ ಅಂಥೇಳಿ ಅವಳು ಅಂತೀಯ ನನಗೆ ಮುಂದೆ ಕೊಟ್ಟೇನೆ ಅಂತೆಲ್ಲ ಹೇಳ್ದೆ. ಎದಕ್ಕಮ್ಮ ಹೊಡೆದಿರಿ ಅವ್ರು ಯಾರಂತ ಗೊತ್ತೇನಿಲ್ಲ ನನಗೆ, ಮಿನಿಸ್ಟ್ರ್ ಶಿವರಾಮೇಗೌಡ ಗೊತ್ತೇನಂದ್ರೆ ಅವರು ಗೌಡ್ರು ಯಾರಿಗೆ ಗೊತ್ತಿಲ್ಲಮ್ಮ ಅಂದರೆ ಅವರು ಸೊಸೆ ಕಂಡ್ಲಾ ಅಂತೆಲ್ಲ ಹೇಳ್ದೆ. ಏನಮ್ಮ ಹೇಳ್ತಾ ಇದ್ದೀರಿ? ಹ್ಞೂ ಪರಿಸ್ಥಿತಿ ಸರಿ ಇಲ್ಲ ಅಂತ ಹುಡುಗಿ ಕೆಲ್ಸಕ್ಕೆ ಬರ್ತಾ ಇರೋದು ಅಷ್ಟೇ, ಮನಸ್ಸು ಮಾಡಿದ್ರೆ ನೀನಂತ 10 ಹೋಟೆಲ್ ಮಾಡಿ 10 ಜನ ಓನರ್ ಆಗೋ ಅವಳು ಅಂಥ ಹುಡುಗಿ ಬಗ್ಗೆ ನೀನು ಮಾತಾಡಿದೆ ಅಂದೆ. ಇಲ್ಲ ಕಣಮ್ಮ ಗೊತ್ತಿಲ್ಲ, ಹುಡುಗಿ ಎಂದೂ ಹೇಳಿಲ್ಲ ಈ ವಿಚಾರ ಅಂತೆಲ್ಲ ಹೇಳ್ದ. ಹಾಗೆಲ್ಲ ಮಾತಾಡಿದ್ಯಾ ನೀನು ಅಂತೆಲ್ಲ ಹೇಳಿ ಅಮ್ಮಮ್ಮ ಬೈದ್ಬಿಡ್ದೆ. ಅಮ್ಮಮ್ಮ ಕ್ಷಮಿಸಿ ಅಮ್ಮ ನನ್ನನ್ನು ಅಂದೆ. ಅಲ್ಲ ಕಣ್ಲ, ಆ ಹುಡುಗಿನಿಗೆ ಬೈದು ಹೊರಗೆ ಹಾಕಿ ನಾಳೆ ನಿನ್ನ ಹೋಟ್ಲ್ ಇರುತ್ತೆ ಅನ್ಲ, ಮನಸ್ಸು ಮಾಡಿದರೆ 10 ಅಂಗಡಿ ಮಾಡಿಸ್ಬೋದು ನಿನ್ನ ಹೋಟ್ಲನ್ನ ಅಂದ. ಪ್ಲೀಸ್ ಅಮ್ಮಮ್ಮ ಹಂಗೆಲ್ಲ ಮಾಡಬೇಡ್ರಿ ನನಗೂ, ಪ್ಲೀಸ್ ಅಮ್ಮ ಹಂಗೂ ಮಾಡಬೇಡ್ರಿ, ನನಗೂ ಹೆಂಡ್ರು ಮಕ್ಕಳು ಎಲ್ಲ ಕುಟುಂಬ ಇದೆ ಅಂತೆಲ್ಲ ಹೇಳ್ದೆ. ಈ ಕಡೆ ಶೆಡ್ ಒಳಗೆ ಈಶ್ವರಿ ಮತ್ತು ಈಶ್ವರಿ ಮಗಳು ಮಾತಾಡ್ತಾ ಇರ್ತಾರೆ. ನೋಡವ್ವ, ಒಂದು ದಿವಸ ನಾವು ಆ ಮೂರಡಿನ ಇಲ್ಲಿ ಕಳಿಸಿದ್ವಿ, ಇನ್ನೊಂದು ದಿವಸ ಆ ಸಾವಿತ್ರಿ ಮಗಳನ್ನ ಇಲ್ಲಿ ಕಳಿಸಿದ್ವಿ, ಆದರೆ ಮುಂದೊಂದು ದಿವಸ ನಾವೇ ಇಲ್ಲಿ ಬರೋಂಗಾಯ್ತು ಅಂತಂದಾಗ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊತಿರ್ತಾರೆ. ವಿದ್ಯಾಗೆ ಡ್ರೆಸ್ ತಂದು ಕೊಟ್ಟಿರ್ತಾರೆ, ಈ ಅಟ್ಟಿಯಲ್ಲಿ ಇರೋಕೆ, ಈ ಶೆಡ್ಡಲ್ಲಿ ಇರೋಕ್ಕೆ ಹಾಕೋನಾಗ ಸರಿ ಹೋಗುವಂಥ ಬಟ್ಟೆ ತಂದಿದ್ದೀನಿ ನೋಡು ಅಂತೆಲ್ಲ ಹೇಳಿ ತಂದು ಕೊಟ್ಟಿರ್ತಾರೆ. ಅದನ್ನೆಲ್ಲ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂತ ಈಗ ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ, ಆ ಹುಡುಗಿನ ಕರೆದು ನೀನು ಆ ಹುಡುಗಿ ಹತ್ರ ಕ್ಷಮೆ ಕೇಳಿ ಆ ಹುಡುಗಿಗೆ ಕೆಲಸ ಕೊಡ್ಬೇಕು ನೀನು ಅಂತೆಲ್ಲ. ಆಯ್ತಮ್ಮ ಅಷ್ಟೇ ಮಾಡ್ತೀನಿ ಅಂತೆಲ್ಲ ಹೇಳ್ತಾ. ಆ ಹುಡುಗಿ ಅಂತಲ್ಲ, ನಿಮ್ಮ ಹೋಟೆಲ್ಗೆ ಯಾರೇ ಬರಲಿ ಹೆಣ್ಮಕ್ಳಿಗೆ ಹೊಟ್ಟೆಪಾಡಿಗೆ ಬರ್ತಿರ್ತಾರೆ, ಹೆಣ್ಮಕ್ಳಿಗೆ ಗೌರವ ಕೊಟ್ಟು ನಡ್ಕೊಳೋದು ಕಲಿ, ಮತ್ತು ಎಲ್ಲರೂ ಕೇವಲ ಅನ್ಕೋಬೇಡ ಅಂತೆಲ್ಲ ಹೇಳ್ತಾ. ಸರಿ ಅಮ್ಮ ಅಂತೆಲ್ಲ ಹೇಳ್ತಾರೆ. ಈ ವಿಚಾರ ಏನು ನಾನು ಹೇಳಿದ್ದೀನಿ ಮಿನಿಸ್ಟ್ರ್ ಸೊಸೆ ಅಂತೆಲ್ಲ ಏನು ಹೇಳೋಂಗಿಲ್ಲ, ನಾನು ಮಿನಿಸ್ಟ್ರ್ ಅವ್ವ ನೋಡು ಅಂತೆಲ್ಲ ಹೇಳ್ತಾ. ಅವ್ವ ನೋಡವ್ವ, ಹೆಂಗೆ ನಾವು ಮಾಡಿರೋ ಕರ್ಮ ನಮಗೆ ಬಂದುಬಿಡ್ತು ಅಂತೆಲ್ಲ ಹೇಳ್ತಾರೆ. ಆವಾಗ ಜಯಕ್ಕ ಬಂದು ಬಾಕ ಇಲ್ಲಿ ವಿದ್ಯಾ ಬಾ, ಇಲ್ಲಿ ಓನರ್ ಕರೀತಾರೆ. ಯಾಕಕ್ಕ ಇಷ್ಟೊತ್ತು ಮುಂದ್ಗಡೆ ಹಂಗೆಲ್ಲ ಬೈದು ಈಗ ಹಂಗೆ ಕಳ್ತಾರಂದು, ಬಾ ಅಂತ ಹೇಳಾರಮ್ಮ, ನಡಿಯಕ್ಕ ಹೋಗೋಣ ಅಂತೆಲ್ಲ ಹೇಳ್ತಾರೆ. ನಡಿಯವ್ವ, ಅಣ್ಣ ಕರೆದ್ರೆ ಅಂತಂದು ನಮ್ಮ ಬಾ ಅಂತೆಲ್ಲ ಹೇಳ್ತಾರೆ. ಕ್ಷಮಿಸವ್ವ, ನಾನು ಯಾವುದೋ ಜ್ಞಾನದಲ್ಲಿ BP ಮಾತ್ರೆ ತೊಗೊಂಡಿದ್ದಿಲ್ಲ, ಹಂಗೆ ಕೂಗಾಡಿಬಿಟ್ಟೆ, ನನ್ನ ಕ್ಷಮಿಸವ್ವ ನೀನು ಅಂತೆಲ್ಲ ಹೇಳ್ತಾರೆ. ಹೌದಾ ಸರಿ ಬಿಡು ಅಂತೆಲ್ಲ ಹೇಳಿ, ಯಾಕಣ್ಣ ಇಷ್ಟೊಂದು ಚೇಂಜ್ ಅಂದರೆ ಹಂಗೆಲ್ಲ ಏನಿಲ್ಲವ್ವ, ನೀನು ಕಾಲೇಜ್ಗೆ ಹೋಗ್ತೀಯ ಅಂತ ಗೊತ್ತು, ನೀನು ಏಟೊತ್ತಿಗೆ ಹೋಗು, ನಿನ್ಗೆ ಎಷ್ಟು ಕೆಲಸ ಆಗುತ್ತೆ ಅಷ್ಟೇ ಮಾಡವ್ವ, ನಾನು ನಿನ್ನಲ್ಲಿ ಎಷ್ಟು ಕೆಲಸ ಮಾಡು ಅಂತ ಪ್ರೆಸರ್ ಎಲ್ಲ ಆಗಲ್ಲ ಅಂತೆಲ್ಲ. ಅಣ್ಣ ನೀವೆಲ್ಲ ಹೇಳ್ತಾ ಇರೋದು ನನಗೆ ನಂಬಕ್ಕೆ ಆಗ್ತಾಯಿಲ್ಲ ಅಂದರೆ ಕಣವ್ವ, ನನಗೂ ನೀನು ಒಂದು ಸ್ಟೂಡೆಂಟ್ ಅಂತ ಗೊತ್ತಾಯ್ತಲ್ಲ, ಹಾಗಾಗಿ ಏನೋ ತಪ್ಪಾಗಿ ರೇಗಿಬಿಟ್ಟೆ, ಕ್ಷಮಿಸವ್ವ ಪ್ಲೀಸು ಅಂತೆಲ್ಲ ಹೇಳ್ತಾರೆ. ಏನಣ್ಣ ನೀನು ನನ್ನ ಕೂಡ ಕ್ಷಮೆ ಕೇಳ್ತಿರಲ್ಲ ಅಂತೆಲ್ಲ ಹೇಳಿದಾಗ, ಅಣ್ಣ ಕಸ್ಟಮರ್ ಬಂದರು ಅದೇನಂತ ವಿಚಾರಿಸ್ನಿ ಅಂತೆಲ್ಲ ವಿದ್ಯೆ ಹೋದಾಗ, ಈ ಕಡೆ ಅಮ್ಮಮ್ಮನೂ ಮತ್ತು ಚಂಪಾ ಇಬ್ಬರು ಕಿಟಕಿನಲ್ಲಿ ನಿಂತು ನೋಡ್ತಾ ಇರ್ತಾರೆ. ಕಡೆಯಿಂದ ನೋಡವ್ವ, ನಾನು ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಆ ಕ್ರೆಡಿಟ್ ಎಲ್ಲ ರಾಕಿಗೂ ವಿದ್ಯಾಗೂ ಹೋಗ್ಬಿಡ್ತು ಅಂದರೆ, ಕಣ್ಲೆ ಹೆಂಗೂ ಸಾವಿತ್ರಿ ತಂದಿರೋ ಈಶ್ವರಿ ತಂದಿರೋ ಸಂಬಂಧ ಕ್ಯಾನ್ಸಲ್ ಆದರೆ ನಾವು ತಂದಿರೋ ಸಂಬಂಧ ಮಾಡಿ ಹೆಂಗೂ ದುಡ್ಡು ಮಾಡ್ಕೋಬೋದು ಅಂದರೆ ಹಿಂಗಾಗ್ಬಿಡ್ತು ನೋಡು ಅಂತೆಲ್ಲ ಹೇಳ್ತಾ. ಎಲ್ಲ ಆಗಿದ್ದು ಆ ಮೂರಡಿಗಿಂದ ಕಣವ್ವ, ಆ ಮೂರಡಿನೇ ಹೋಗ್ಲಿ ಬಿಡಿ, ನಮಗೆ ಎಷ್ಟು ಆದರೂ ಖುಷಿ ಸಿಗ್ತಾ ಇದೆ ಅಲ್ಲ ಅಂತೆಲ್ಲ ಅವರಮ್ಮ ಹೇಳ್ತಾ ಇರ್ತಾಳ. ಒಟ್ಟು ಈ ಕಡೆ ವಿದ್ಯಾ ಬರ್ತಿರೋದು ನೋಡಿ, ನಮ್ಮನ್ನು ನೋಡಿ ಹಂಗೆ ಹೋಗ್ತಾ ಇದೆಯಾ ಅಂತ ಈಶ್ವರಿ ಕೇಳಿದಾಗ, ಅಯ್ಯೋ ಅತ್ತೆ ನೀವೇನು ಇಲ್ಲಿ ಅಂದಾಗ, ಅಲ್ಲೇ ನೀನೇ ಇಲ್ಲಿ ಕಳಿಸಿ ಮತ್ತೆ ಏನು ಅಂದೆ, ನಾನೇನು ಕಳಿಸಿಲ್ಲ ಅತ್ತೆ, ನೀವು ಮಾಡಿರೋ ಕರ್ಮ ಪಾಪ ನಿಮ್ಮನ್ನು ಬಿಡ್ತೈತೆ ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ನೋಡವ್ವ ಹೆಂಗೆ ಮಾತಾಡ್ತಾ ಇದ್ದಾಳ ಅಂತೆಲ್ಲ ಹೇಳ್ತಾಳೆ. ಹೌದು ಮತ್ತು ಇನ್ನೇನು, ನೀವು ಮಾಡಿರೋ ಪಾಪ ಕರ್ಮ ನಿಮ್ಮನ್ನು ಬಿಟ್ಟಿದೆ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ, ನೋಡವ್ವ ಏಟೊಂದು ದಿಮಾಕು ಏಟೊಂದು ಸೊಕ್ಕು ಇವಳಿಗೆ ಅಂತೆಲ್ಲ ಅವರು ಚಿತ್ರ ಹೇಳ್ತಾ ಇರ್ತಾರೆ. ಇರಲಿ ಕಣೆ, ಮನುಷ್ಯನಿಗೆ ಹೆಂಗೆ ಇರುತ್ತೆ ಅನ್ನೋದು ಸುಳ್ಳು, ಗ್ರಾಚಾರ ಎಲ್ಲ ಕೆಟ್ಟಿರುತ್ತೆ ಅಂತೆಲ್ಲ ಹೇಳ್ತಾರೆ. ಮಾಡಿದ್ದನ್ನು ಮಾರಾಯ ಅಂತೆಲ್ಲ ಹೇಳಿ ಇಳಿದೋಗಿ ನಾನು ಓದ್ಕೋಬೇಕು, ನಾನು ಕೆಲಸ ಮಾಡಿ ಸುಸ್ತಾಗಿದ್ದೀನಿ, ನಿಮ್ಮ ವಿಚಾರ ನಂಗೆ ಬೇಡ ಅಂತೆಲ್ಲ ಹೇಳಿ ಮನೆಯಲ್ಲಿ ಬಂದು ಓದ್ಕೊತ ಕುಂತಿರ್ಬೇಕಾದ್ರೆ ಈ ಕಡೆಯಿಂದ ವಿದ್ಯೆ ಓದ್ತಿರೋದು ನೋಡಿ ಭದ್ರ ಕೇಳ್ತಾನ, ನಿನ್ನ ಹತ್ರ ಹೊಸಿ ಮಾತಾಡಬೇಕು ಅಂತೆಲ್ಲ ಹೇಳಿ ನಿನ್ನ ಹತ್ರ ವಿದ್ಯೆ ಎದ್ದು ಬರ್ತಾವೆ. ನೋಡು, ನೀನು ಮಾಡಿರೋ ಕೆಲಸಕ್ಕೆ ಥ್ಯಾಂಕ್ಸ್ ಅನ್ನೋ ಪದ ತುಂಬ ಅಂದರೆ ತುಂಬ ಚಿಕ್ಕದಾಗುತ್ತೆ, ಆದರೂ ನಾನು ಹೇಳಿಲ್ಲ ಅಂದರೂ ಅದು ನಾನು ಸಣ್ಣವನಾಗ್ಬಿಡ್ತೀನಿ. ನನ್ನ ತಂಗಿ ಜೀವನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾನೆ. ನನ್ನ ತಂಗಿ ಜೀವನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ಕೊಳ್ಳೆ, ಆವಾಗ
ವಿದ್ಯಾ ತುಂಬ ಅಂದರೆ ತುಂಬಾ ಶಾಕ್ ಆಗ್ತಾಳೆ. ಅವ್ರು ನೋಡಿ, ನೀವು ನನ್ನ ಹೆಂಡ್ತಿ ಅಂತ ಒಪ್ಪದೇ ಇರ್ಬೋದು, ಅಟ್ಟಿಯವರು ನನ್ನ ಸೊಸೆ ಅಂತ ಒಪ್ಪದೇ ಇರ್ಬೋದು, ಆದರೆ ಕಣ್ಮಣಿ ಮಾತ್ರ ನನ್ನನ್ನು ಅತ್ತಿಗೆ ಅಂತ ಮನಸಾರೆ ಒಪ್ಪಿದ್ದಾಳೆ. ಹಾಗಾದರೆ ನನ್ನ ನಾದಿನಿ ಜೀವನ ಹಾಳಾಗಿ ನಾನು ಬಿಟ್ಬಿಟ್ಟೇನಾ ಅಂತೆಲ್ಲ ಹೇಳ್ತಾ, ಹಾಗಾಗಿ ನಮ್ಮ ಕಣ್ಮಣಿ ಜೀವನ ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯ ಅಂತೆಲ್ಲ ಹೇಳ್ತಾ ಇರಬೇಕಾದ್ರೆ ವಿದ್ಯಾ, ಅದೆಲ್ಲ ನೀನು ಅವತ್ತೇ ಹೇಳಿದಲ್ಲ ಕಣ್ಮಣಿಗೆ ಮದುವೆ ಇಷ್ಟ ಇದೆಯಾ ಅಂತ, ಹಂಗೆ ಕೇಳೋ ಬದಲು ಡೈರೆಕ್ಟಾಗಿ ಕಣ್ಮಣಿ ರಾಕಿ ಪ್ರೀತಿ ಮಾಡ್ತಾರ ಅಂತೆಲ್ಲ ಹೇಳಿದಾಗ ವಿದ್ಯಾ ಜೋರು ನಕ್ಕು ಬಿಡ್ತಾಳೆ. ಇದಕ್ಕೆ ನಗ್ತಾ ಇದೆಯಾ ಅಂತೆಲ್ಲ ಹೇಳಿದಾಗ, ಅದೇ ಅವತ್ತು ಅವರಿಬ್ಬರು ಪ್ರೀತಿ ವಿಚಾರ ಗೊತ್ತಾಗಿ ಮಂಟಪದಲ್ಲಿ ಮಾವಯ್ಯ ಏನು ಕೆಲಸ ಅಂತ ಗೊತ್ತಲ್ವೇ, ಚಿಕ್ಕ ಮಾವಯ್ಯ ರಾಕಿನ ಎದ್ವಾ ತದ್ವಾ ಹೊಡೆದ್ರಲ್ಲ, ನೀವು ಅದೇ ಕೆಲಸ ಮಾಡ್ತಾ ಇದ್ದೀರಿ ಹೊರತು ನೀವೇನು ಮದುವೆ ಮಾಡಿ ಕೊಡೋಕೆ ರೆಡಿ ಇದ್ದಿದ್ದಿಲ್ಲ ಅಂತೆಲ್ಲ ಹೇಳ್ತಾನೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಇಷ್ಟೆಲ್ಲ ಹೇಳಿದ ಆದರೂ ಅದನ್ನು ಯೋಚನೆ ಮಾಡ್ತಾ, ಅವರು ಹೊಡೆದ್ಬಿಡ್ತಿದ್ರಿ ನೀವು, ಹಾಗೆ ನೀವೇನು ಹೇಳಿದ್ಕೊಳ್ಳೆ ಮದುವೆನೇ ಮಾಡಿ ಕೊಟ್ಟು ಬಿಡ್ತಿದ್ರಾ ಅಂತೆಲ್ಲ ವಿದ್ಯಾ ಕ್ಲಾಸ್ ತೊಗೊಂಡಾಗ ಸರಿ ಹೆಂಗೋ ಒಂದು ಥ್ಯಾಂಕ್ಸ್, ಹೆಂಗೋ ನನ್ನ ತಂಗಿ ಖುಷಿ ಆಗಿದ್ದಾಳಲ್ಲ, ನನ್ನ ತಂಗಿ ಜೀವನ ಸರೋಯ್ತಲ್ಲ ಅಷ್ಟೇ ಥ್ಯಾಂಕ್ಸ್. ನಾನು ನೀನು ಹೇಳಿ ಅಂತ ನಾನು ಒಂದೆರಡು ಕಡೆ ವಿಚಾರಿಸಿದ್ದೆ, ಅವ್ರು ಯಾರೂ ತೆಪ್ಪಾಗಿ ಹೇಳಿಲ್ಲ, ಅವ್ರ ಬಗ್ಗೆ ಕರೆಕ್ಟ್ ಸರಿ ಇದ್ದಾನೆ ಒಳ್ಳೆಯನಿದ್ದಾನೆ ಅಂತೆಲ್ಲ ಹೇಳಿ. ನೆಕ್ಸ್ಟ್ ಎಪಿಸೋಡಲ್ಲಿ ಭದ್ರಾ ಇಲ್ಲಿ ಬಂದು ಕುಂತಿರ್ತಾನೆ. ಭದ್ರಾ ಇಲ್ಲಿ ಹೊರಗಡೆ ಕುಂತಾಗ ಆವಾಗಡೆ ಅಮ್ಮಮ್ಮ ಬಂದು ನೋಡ್ಕೊಂಡ್ಲ, ನಮ್ಮ ಹುಡುಗಿ ನನ್ನ ಮೊಮ್ಮಗಳು ಶಾನೆ ಒಳ್ಳೆ ಕೆಲಸ ಮಾಡಿದಾಳ, ಇದಕ್ಕಿಂತ ಒಳ್ಳೆ ಹುಡುಗಿ ಬೇಕಾ ನಮ್ಮ ಮಟ್ಟಿಗೆ ಅಂತೆಲ್ಲ ಹೇಳಬೇಕಾದ್ರೆ, ನೋಡಮ್ಮಮ್ಮ ಅವಳು 100 ಒಳ್ಳೆ ಕೆಲಸ ಮಾಡಿದ್ರು, ನನ್ನ ಮುಂದೆ ಅವಳು ಮಾಡಿರೋ ಮೋಸನೇ ಫಸ್ಟ್ ಕಣ್ಣಿಗೆ ಕಾಣಿಸೋದು ಅಂತೆಲ್ಲ ಹೇಳು. ಹಂಗ ವಿದ್ಯಾ ಅಕ್ಕನ ದೂರ ಇಡೋದು ಬೇಸಲ್ಲ ಅಂತ ಚಂಪನು ಹೇಳ್ತಾಳೆ. ನೋಡ ಅವರು 100 ಒಳ್ಳೆ ಕೆಲಸ ಮಾಡೋದು ನನಗೆ ಕಾಣಿಸೋದು ಮೊದಲನೇ ಕಾಣಿಸೋದೆ ಅವಳು ಮಾಡಿರೋ ಮೋಸನೇ ನನ್ನ ಕಣ್ಣು ಮುಂದೆ ಹಂಗೆ ಕಾಣಿಸ್ತೆ, ಪ್ಲೀಸ್ ಈ ವಿಚಾರ ಯಾರು ಮಾತಾಡಬೇಡಿ ಅಂತೆಲ್ಲ ಹೇಳ್ಬಿಡ್ತಾರೆ. ಅವಳು ನನ್ನ ಮನಸ್ಸಿಂದ ತೆಗೆದು ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ದಾಗ ಅಮ್ಮಮ್ಮ ಚಂಪಾ ಕ್ವಾಟ್ಲೆ ಕೋಪ ಮಾಡ್ಕೊಂಡು